ರೈತರ ಬಾಳಿಗೆ ನೀ ಬೆಳಕಲಿ ಬಾರಮ್ಮ, ಕರುಣಿಸಿ ಕಾಯಮ್ಮ ತಾಯಿ ಶ್ರೀ ದುರ್ಗೆ, ಕರುಣಿಸಿ ಕಾಯಮ್ಮ ತಾಯಿ ಶ್ರೀ ದುರ್ಗೆ. ಶರಣಂ 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 ದೇವಿ ಕೃಪಾಕರೇ, ದೇವಿ ಕೃಪಾಕರೇ, ದೇವಿ ಕೃಪಾಕರೇ. ಅಮ್ಮ ಲೋಕ ಕಲ್ಯಾಣಿ, ಲೋಕ ಕಲ್ಯಾಣಕ್ಕಾಗಿ ಯುಗ ಯುಗದಲ್ಲಿ ಅವತರಿಸಿ ಬಂದಿರುವ ಯುಗ ಪುರುಷಳಮ್ಮ ನೀನು. ಒಂದೇ ಒಂದು ಸಾರಿ ಈ ಶಾಂತಳ ಬಾಳಿಗೆ ಅವತರಿಸಿ ಬರಬಾರ್ದೇನಮ್ಮ. ನನ್ನ ತಮ್ಮಂದಿರು ಹುಟ್ಟಿದ ತಕ್ಷಣವೇ ನಾನಂದ್ರೂ ತಂದೆ ತಾಯಿಗಳನ್ನು ಕಳೆದುಕೊಂಡೆ. ತಂದೆ ತಾಯಿಗಳನ್ನು ಕಳೆದುಕೊಂಡ ತಕ್ಷಣವೇ ಈ ನನ್ನ ಕಣ್ಣೀರಿನ ಕಡಲು ನಿನ್ನ ಪಾದ ಮುಟ್ಟಿದ್ರು ಕೂಡ ಈ ಹೆಣ್ಣು ಮಗಳ ಮೇಲೆ ನಿನಗೆ ಕರುಣೆ ಬಾರದೆ. ನನ್ನ ತಮ್ಮಂದಿರು ಹುಟ್ಟಿದ ತಕ್ಷಣವೇ ನನ್ನ ಕೆರೆ ತಮ್ಮ ಯಾವ ಗಳಿಗೆಯಲ್ಲಿ ಮನೆ ಬಿಟ್ಟು ಹೋದನೋ, ನನ್ನ ತಮ್ಮ ಇದ್ದಾನೋ ಸತ್ತಾನೋ ನನಗೊಂದು ತಿಳಿಯದಂತಾಗಿ. ಆದ್ರೆ ಈ ಊರಿನ ಗರ್ಭ ಶ್ರೀಮಂತ ಶ್ರೀರಾಮಚಂದ್ರ ಧನಿಕರು ಗಾಂಧರ್ವ ರೀತಿಯಲ್ಲಿ ನನ್ನನ್ನು ಮದುವೆಯಾಗಿ ಹೋದವರು ಇನ್ನೂ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿಲ್ಲ. ಆದ್ರೆ ಸಾಯುವವರೆಗೂ ನಾನವರ ಪಾದ ಸೇವಿಕೆಯಾಗಿ ಇರ್ಲಿ ಅಂತ ನನಗೆ ಆಶೀರ್ವದಿಸಮ್ಮ, ನನಗೆ ಆಶೀರ್ವದಿಸು. ಅಕ್ಕ ಅಕ್ಕ ಅಕ್ಕ, ಕಮಲಾದೇವಿ ಪೂಜೆ ಆಯ್ತೇನಮ್ಮ? ಮುಗೀತು ಬಾತಮ್ಮ. ಕೂಲಿ ಕೆಲಸದಿಂದ ಈಗ ಬಂದೆಯ? ಯಾಕಮ್ಮ ಕಣ್ಣಲ್ಲಿ ಕಣ್ಣೀರು, ಕಣ್ಣಲ್ಲಿ ಕಣ್ಣೀರು? ಅವಳ ದೇಶ ತಮ್ಮನ್ನು ಕಾದುಕೊಂಡ ದುಃಖಕ್ಕಾಗಿಯೋ ಅಥವಾ ಪರದೇಶ ತಮ್ಮನ್ನು ಕಟ್ಟಿಕೊಂಡು ಜೀವನ ಹೇಗೆ ಸಾಗ ಬಾಧೆಗಾಗಿಯೋ ಅಥವಾ ವಯಸ್ಸಿಗೆ ಬದಲು ಮದುವೆ ಚಿಂತೆಲಕ್ಕ ಮದುವೆ ಚಿಂತೆಯೇನು? ಇಲ್ಲ ತಮ್ಮ, ಇಲ್ಲ, ಹಾಗೇನೂ ಇಲ್ಲ. ಮತ್ತೆ ಕಮ್ಮ ಕಲ್ಲಲ್ಲಿ ಕಲ್ಲೀರು. ಬಡ ಬಡ್ದ ಜೈಸ ಜ್ಯೋತಿಯನ್ನು ನಂದಿಸಬೇಕೆಂದು ಯಾವ ಕೋತಿ ಮಗನಾದ ನಿಲ್ವೇ ಕಣ್ಣು ಹಾಕಿದರೆ ಅವನು ಯಾರಂತ ಈಗಲೇ ಹೇಳಮ್ಮ. ಆ ಪಾಪಿಯನ್ನು ತಂದು ನಿನ್ನ ಪವಿತ್ರವಾದ ಪಾದಡಿ ಕಡಿದು ಹಾಕಿ ಬಿಡುವೆ. ಇಲ್ಲ ತಮ್ಮ, ಹಾಗೇನಿಲ್ಲ. ಆದ್ರೆ ನಿನಗೆ ತಿಳಿಸದೆ ಈ ನಿನ್ನ ಅಕ್ಕ ದೊಡ್ಡ ತಪ್ಪನ್ನೇ ಮಾಡ್ಬಿಟ್ಟಿದ್ದಾಳಪ್ಪ, ದೊಡ್ಡ ತಪ್ಪನ್ನೇ ಮಾಡಿ. ಅಕ್ಕ ಎಂದು ತಪ್ಪು ಮಾಡಲ್ಲ ಅಕ್ಕ, ಎಂದು ತಪ್ಪು ಮಾಡಲಿ ಕಮಲಾದೇವಿ. ಸಾಧ್ಯನೇ ಇಲ್ಲ ಅಕ್ಕ, ಸಾಧ್ಯನೇ ಇಲ್ಲ. ಆದ್ರೂ ತಮ್ಮ, ನಮ್ಮಂತ ಬಡವರಿಗೆ ಆ ದೇವರು ರೂಪ ಯೌವನವನ್ನು ಕೊಟ್ಟು ದೊಡ್ಡ ತಪ್ಪನ್ನೇ ಮಾಡ್ಬಿಟ್ಟ. ಅಂದರೆ ಏನಕ್ಕ ನಿನ್ನ ಮಾತಿನ ಅರ್ಥ? ತಮ್ಮ, ಧರ್ಮ ತುಂಬಿದ ಮನೆ ಎಂದು ಖ್ಯಾತಿ ಪಡ್ತಿರುವ ಈ ಊರ ತನಿಕ ನನ್ನ ಮೇಲೆ ಮನಸ್ಸನ್ನು ಮಾಡಿ ಅಕ್ಕ ನಿನ್ನ ಮೇಲೆ ಮನಸ್ಸು ಮಾಡಿ, ಅಯ್ಯೋ ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೇ ಕೈ ಬಿಟ್ರುವನೇ ಆ ಜಮೀನ್ದಾರ. ಅವನು ಯಾರಂತ ಹೇಳಮ್ಮ. ಈಗಲೇ ಹೋಗಿ ಕರೆದುಕೊಂಡು ಬಂದು ನಿನ್ನ ಪವಿತ್ರವಾದ ಕೊರಳಿಗೆ ತಾಳಿ ಕಟ್ಟಿಸಿ ಬಿಡುವೆ ಅಕ್ಕ, ತಾಳಿ ಕಟ್ಟಿಸಿ ಬಿಡುವೆ. ತಮ್ಮ, ಗಾಂಧರ್ವ ರೀತಿಯಲ್ಲಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾಗಿದೆ. ಅಯ್ಯೋ ಎಂದು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರು ಅಂತೆ ಅವರ ಕೈ ಸ್ಪರ್ಶ ನನ್ನ ದೇಹಕ್ಕಾಗಿದೆ ವಿನಃ ಇದುವರೆಗೂ ಇವಳೇ ನನ್ನ ಮಡದಿ ಎಂದು ನನ್ನ ಕರೆದುಕೊಂಡು ಹೋಗಲು ಬಂದಿಲ್ಲ. ಯಾಕೆ ಗೊತ್ತಾ?
ಎಲ್ಲದಕ್ಕೂ ಕಾರಣ ಈ ಬಡತನ ಬಡತನ ಬಡತನ. ಅಕ್ಕ, ಅಳಬೇಡಮ್ಮ, ಅಳಬೇಡ. ನಿನಗೆ ಮೋಸ ಮಾಡಿ ತಾಳಿ ಕಟ್ಟಿದ ಆ ಜಮೀನ್ದಾರ ರಾಜವರ್ಮನು ಅಥವಾ ರವಿವರ್ಮನು ಅಥವಾ ಶ್ರೀರಾಮಚಂದ್ರನು, ಆ ಮೂರುವರಲ್ಲಿ ನಿನಗೆ ಗಂಡಲಾಗಿ ತಾಳಿ ಕಟ್ಟಿದ ಪುಂಡನನ್ನು ಹೆಡೆಬುರಿ ಕಟ್ಟಿ ತಂದು ಸತಿಯೇ ಸಂಸಾರ ಜ್ಯೋತಿ ಎಂದು ನಿನ್ನ ಕೈ ಹಿಡಿದರೆ ನಾನಿನ ತಮ್ಮ ಬೀರಲೇ ಅಲ್ಲಕ್ಕ, ಬೀರಲೇ ಅಲ್ಲ. ಇದು ನಿನ್ನ ಪಾದಲು ಸತ್ಯ ಅಕ್ಕ, ಇದು ಪಾದ. ಹೇಳಮ್ಮ, ಯಾರವಳು? ಅವರು ಅವರು ನಮ್ಮಂತ ಬಡವರಿಗೆ ದೇವರೆನಿಸಿಕೊಂಡಿರುವ ಈ ಊರು ಆಗರ್ಭ ಶ್ರೀಮಂತ ತನಿಕ ಶ್ರೀರಾಮಚಂದ್ರ. ಅಕ್ಕ, ಹತ್ತೂರ್ಲ ಮನೆಯಲ್ಲಾಗಿ ಧರ್ಮ ತುಂಬಿದ ಮನೆಯಲ್ಲಿ ದೇವರೆನ್ನಿಸಿಕೊಂಡಿರುವ ಶ್ರೀರಾಮಚಂದ್ರರು ಇಂಥ ಚಾಂಡಾಲ ಕೆಲಸ ಮಾಡಿಬಿಟ್ಟರೇಲಮ್ಮ, ಇಂಥ ಚಾಂಡಾಲ ಕೆಲಸ ಮಾಡಿಬಿಟ್ಟರೇಲು. ಚೇಚೇಕ ಸತ್ಯ ನುಡಿಯುವ ಸರ್ದಾರರೇ, ಸುಳ್ಳಿನ ಜಾಗಡೆ ಬಾರಿಸಿ ಮೋಸ ನುಡಿಮುತ್ತಿನ ಮನೆ ಕಾಯ್ದರಕ್ಕ, ಮೋಸ ನುಡಿಮುತ್ತಿನ ಕಡೆ ಕಾಯ್ದರೇನು? ಆಯ್ತಮ್ಮ, ಆಯ್ತು. ಅವ ಯಾವ ಬಳಿಯ ಜಮೀನ್ದಾರನೇ ಆಗಲಿ, ಹತ್ತೂರ ಪ್ರಿಯ ಒಡೆಯನೇ ಆಗಲಿ, ತಪ್ಪು ಮಾಡುವ ವ್ಯಕ್ತಿಯನ್ನು ನಿನ್ನ ಮುಕ್ತಿ ಮಂದಿರ ನೆಲೆಸಿ ನ್ಯಾಯ ದೊರಕಿಸಿಕೊಡೋದೇ ನನ್ನ ಗುಡಿ. ಬರ್ತಿಲೆ ಅಕ್ಕ, ಬರ್ತಿಲೆ. ಶಬಾಷ್ ವೀರಾ, ಶಬಾಷ್. ಮುಕ್ತಿ ಮಂದಿರದಲ್ಲಿ ನಿಂತು ನ್ಯಾಯ ದೊರಕಿಸುವುದು ನಿನ್ನ ಮಾತಲ್ಲ, ನನ್ನಲ್ಲಿ ಶಾಶ್ವತವಾಗಿ ಉಳಿಯುವುದು ಈ ನಿನ್ನ ಅಕ್ಕನ ಪ್ರೀತಿ. ಬನ್ನಿ ದಲಿಕರೇ, ಬನ್ನಿ. ನಮಸ್ಕಾರ ದಲಿಕರೇ. ಹೇಳಿರಿ ನಿಮ್ಮ ನಿರ್ಧಾರದ ಜಲ ಪೂರೈಸಲೆಂದು ಆ ದೇವರಲ್ಲಿ ನಮಸ್ಕರಿಸುತ್ತೇನೆ. ಎಂತ ಮಾತು ದಲಿಕ. ಹಳೆಯ ತಂದೆಯನ್ನು ದೂರ ಮಾಡಿಕೊಂಡು ನಿಮ್ಮನ್ನು ನಿಲ್ಲಿಸಿಬಿಟ್ಟೆ. ಆ ವೀರ, ಈ ನಿನಕ್ಕ ಧರ್ಮ ತುಂಬಿದ ಮನೆಗೆ ನನ್ನ ಮಡದಿ ಆಗಿ ಮನೆ ತುಂಬಿದ್ದಾಳೆ. ಇವಳನ್ನು ಈಗಲೇ ಕರೆದುಕೊಂಡು ಹೋಗುತ್ತೇನೆ. ಎಂತ ಮಾತು ದಲಿಕರೇ ನಿಮ್ಮದು, ಎಂತ ಮಾತು. ನಿಮ್ಮ ನಂಟಸಿಗೆ ತಕ್ಕಂತೆ ನಾವಿರದಿದ್ದರು ನಮ್ಮ ನಂಟಸಿಗೆ ಬೇಸಿರಲ್ಲ. ನಿಮಗೆ ದೇವರಲ್ಲೆಲ್ಲೋ ದೇವ ಮಾನವರಲ್ಲೆಲ್ಲೋ. ಆ ವೀರ, ಬರೇ ಮಾನವರೆಂದರೆ ಸಾಕಪ್ಪ, ಮಾನವರೆಂದರೆ ಸಾಕು. ಯಾಕೆ ಸಿಂತ ಕಣ್ಣಲ್ಲಿ ನೀರು? ಧನಿಕರೇ, ನಿಮ್ಮ ಅಂತಸ್ತಿಗೆ ತಕ್ಕಂತೆ ನನ್ನಲ್ಲಿ ಒಡವೆ ವಸ್ತ್ರಗಳು ಬೇಕಲ್ಲ. ಸೀತಾ, ಗಂಡನ ಮನೆಗೆ ಏನು ತರಬೇಕಂತ ಚಿಂತೆನಾ? ಬೆಳ್ಳಿ ಬಂಗಾರಗಿಂತ ಪೀತಾಂಬರಗಿಂತ ನಿನ್ನ ಗುಣವೇ ಸಿಂಗಾರವಾಗಿರುವಾಗ ನೀನು ಆ ಚಿಂತೆ ಮಾಡಬಾರದು ಶಾಂತ. 30 ರತ್ನಗಳಂತೆ ಶೋಭಿಸುತ್ತಿರೋ ನೀನು ಆ ಒಡವೆ ಚಿಂತೆ ಮಾಡಬಾರದು ಸೀತಾ. ಸ್ವಾಮಿ, ಅದರಂತೆ ನನ್ನದೊಂದು ಮಾತನಾಡಿಸಿಕೊಡ್ತೀರಾ? ಅದೇನು ಸಂಕೋಚವಿಲ್ಲದೆ ಹೇಳು. ಬಡತನದ ದೌಡೆಯಲ್ಲಿ ನಕ್ಕು ಸೋತು ಹೋಗಿರುವ ಈ ಅಕ್ಕಳ ಬೆನ್ನಿಗೆ ಬಿದ್ದಿರುವುದು ರತ್ನವೆಂಬ ಈ ತಮ್ಮನೊಬ್ಬನೇ. ಅದು ಅಲ್ಲದೆ ಇವನಿಗೆ ನಾನೇ ತಂದೆ ತಾಯಿಯಾಗಿ ಅಕ್ಕಳಾಗಿ ರೆಕ್ಕೆಯಲ್ಲಿ ಇಟ್ಕೊಂಡು ಪುಕ್ಕದಲ್ಲಿ ಹಕ್ಕಿಯಂತೆ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ಇವನನ್ನು ನನ್ನ ತವರು ಮನೆ ಕಾಣಿಕೆಯಾಗಿ ನನ್ನ ಗಂಡನ ಮನೆಗೆ ತರಬೇಕೆನ್ನುವುದೇ ನನ್ನ ಆಸೆ. ದಯವಿಟ್ಟು ನನ್ನ ಆಸೆಯನ್ನು ಈಡೇರಿಸ್ತೀರಂತ ಈ ಮಾಡಿ ಹಿಡಿದು ಬೇಡ್ಕೊಳ್ತೀನಿ. ಎದ್ದೇಳು ಸೀತಾ, ಎದ್ದೇಳು. ಬುದ್ಧಿ ಸುಳ್ಳೆಳಾಗಿ ನಿದ್ದೆಯಿಂದ ಭ್ರಮೆಯಿಂದ ಹೊರಬಾ. ಚಚ್ಚದ ಹೆಣ್ಣು ನೀನಿರುವಾಗ ವಾಚಿನಿಂದ ಹೊಯ್ದಾಡುವ ಈ ನಿನ್ನ ತಮ್ಮ ನನಗೆ ತಕ್ಕಂತೆ ಹುಲಿ. ಈ ಹುಲಿ ನಿನ್ನ ತವರಿನ ಮನೆ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು. ಇಂದಿನಿಂದ ಇವನೇ ನನ್ನ ಅಂಗರಕ್ಷಕ. ಸ್ವಾಮಿ,
ಶಾಂತ ಹಾಗಂತ ಇವಳಿಗೆ ಬಟ್ಟೆ ತಂದಿದ್ದೇನೆ. ಬೀರ ಬಟ್ಟೆಯನ್ನು ತಗೋ, ಬೇಗ ಇವನನ್ನು ತೊಟ್ಟಿಕೊಂಡು ಬಾ. ಆಯ್ತು ಮಾವ. ಸ್ವಾಮಿ, ನಿಮ್ಮ ನುಡಿಯಲ್ಲಿ ದೇವರ ನುಡಿ ಇದೆ ಅಂದಾಗ ನಮ್ಮಂತ ಬಡವರ ಪಾಲಿಗೆ ನೀವೇ ದೇವರು ಸ್ವಾಮಿ. ಹುಚ್ಚಿ, ಯಾರ ಬಡವರು? ನಿತ್ಯ ನ್ಯಾಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುತ್ತಿರುವ ಆ ಬಣ್ಣ ಜನ ಬಡವರು. ಈ ದಾನ ಧರ್ಮ ಮಾಡದೆ ಕಳ್ಳ ಕದಿಮರಾಗಿ ಬಾಳುವ ಈ ಸಮಾಜದಲ್ಲಿ ಆ ಬಡವರು. ಸೀತಾ ಸೀತಾ, ನಾಡಿನ ಹೆಣ್ಣು ಮಕ್ಕಳೆಲ್ಲ ಜಗದ ಕಣ್ಣೆಂದು ಮರೆತು ಅನ್ನ ಹಾಕಿ ಬಾಳುತ್ತಿರುವರು ಬಡವರು. ಸೀತಾ, ತಂದೆ ತಾಯಿಗಳನ್ನು ಮರೆತು ತಂದೆಯಾಗಿ ಮನೆ ಸೇರಿದ ಮುತ್ತಿಟ್ಟ ಮೋಹಿನಿಗಳನ್ನು ಸ್ವೀಕರಿಸುವ ಬಂಡ ಸೊಳ್ಳೆ ಮಕ್ಕಳು ಬಡವರು.